ಡೋಂಟ್ ವರಿ, ಯಾವ ತೊಂದರೆನೂ ಇಲ್ಲ. ಸ್ವಲ್ಪ ಹೊತ್ತಲ್ಲೇ ಕಂಡುಬಿಡ್ತಾನೆ. ಥ್ಯಾಂಕ್ ಯು ಡಾಕ್ಟರ್. ಏನೂ ಆಗಿಲ್ಲ ರಾಕಿ. ನಿನಗೆ ದೊಡ್ಡ ಅನಾಹುತ ತಪ್ಪಿದ್ದು, ನನಗೋಸ್ಕರ ಅಷ್ಟು ದೊಡ್ಡ ರಿಸ್ಕ್ ತಗೊಳ್ಳೋದ? ಏನ್ ರಾಕಿ ನೀನ್ ಮಾಡಿರೋ ಕೆಲ್ಸ? ದೇವ್ರ ಮನೇಲಿ ಅಪಶಕನ ಆಯ್ತು ಅಂತ ಅನುಮಾನ ಬಂದು ನಾನ್ ನಿಮ್ಮನ್ನ ಹುಡುಕೊಂಡು ಬಂದಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ನಿನ್ ಪರಿಸ್ಥಿತಿ ಏನಾಗಿರೋದು? ಯಾಕಾಗ್ ಮಾಡ್ದೆ ರಾಕಿ? ನಿನ್ಗೇನಾದ್ರೂ ಆಗಿದ್ದಿದ್ರೆ? ತಪ್ಪಲ್ವಾ ರಾಕಿ? ನಮ್ಮ ಹತ್ರ ಹೇಳ್ದೇನೆ ನೀನ್ ಯಾಕೆ ಹಾಗೆ ಮಾಡ್ದೆ? ಆಗ್ಲಿಂದ ನಾನು ಹೇಳ್ತಾನೆ ಇದ್ದೆ ಅವನ ಜೊತೆ ಅಖಿಲ್ನ ಕಳಿಸ್ಬೇಡಿ ಅಂತ. ಅವನು ಕೇಳಿಲ್ಲ, ನೀವು ಕೇಳಿಲ್ಲ. ಥ್ಯಾಂಕ್ ಗಾಡ್, ದೇವ್ರ ದಯೆಯಿಂದ ಯಾರಿಗೂ ಏನೂ ಆಗಿಲ್ಲ. ಯಾಕಿಂತ ಕೆಲಸ ಮಾಡಿದೆ ರಾಕಿ? ಸಾರಿ ಡ್ಯಾಡಿ, ಚಿಕ್ಕಪ್ಪನ್ಗೆ ಕಾಲ್ ಬರ್ಲಿ ಅಂತ ನಾನು ಹಾಗೆ ಮಾಡ್ದೆ. ನೆನೆ ಮಮ್ಮಿಗೆ ಹಾಗಾದಾಗ ಚಿಕ್ಕಪ್ಪ ಎದ್ದು ನಡೆದ್ರು ಅಲ್ವಾ? ಹಾಗೆ ನಾನು ಏನಾದ್ರೂ ನೋಡಿದ್ರೆ ಚಿಕ್ಕಪ್ಪ ಹೇಳ್ತಾರಲ್ಲ ಅಂತ ನಿಮಗೆ ಹೇಳ್ದೇನೆ ಪ್ಲಾನ್ ಮಾಡ್ದೆ. ಶಾಕಿಂದ ಚಿಕ್ಕಪ್ಪನ್ಗೆ ಕಾಲ್ ಬರೋ ಚಾನ್ಸಸ್ ಇದೆ ಅಂತ ನೈಟು ನೀವು ಅಮ್ಮನ ಹತ್ರ ಹೇಳಿದ್ರಿ ಅಲ್ವಾ? ಅದನ್ನ ಕೇಳಿ ಹೀಗೆ ಮಾಡ್ದೆ ಡ್ಯಾಡಿ. ಚಿಕ್ಕಪ್ಪನ ಕಾಲ್ ಬಂದ್ರೆ ಚಿಕ್ಕಪ್ಪ ಚಿಕ್ಕಮ್ಮ ಒಟ್ಟಿಗೆ ಇರ್ಬೋದು ಅಂತ ಹಾಗೆ ಪ್ಲಾನ್ ಮಾಡಿದ್ದೀನಿ. ಸಾರಿ ಡ್ಯಾಡಿ. ನನಗೋಸ್ಕರ ನೀವು ಕಷ್ಟಪಡ್ತಿರೋದು ನನಗೆ ಸಹಿಸ್ಕೊಳಕ್ಕಾಗ್ತಿಲ್ಲ. ಅದಕ್ಕೆ ತುಂಬ ನೋವಾಗ್ತಿದೆ. ನಿನ್ಗೋಸ್ಕರ ನಾವೇನು ಕಷ್ಟಪಡ್ತಾ ಇದ್ದೀವಿ? ನೀನು ಪಡ್ತಿರೋ ಕಷ್ಟನ ನಾವೆಲ್ಲರೂ ಸೇರಿ ಹಂಚ್ಕೋತಿದ್ದೀವಿ ಅಷ್ಟೇ. ನೀ ನಮ್ಗೆ ಭಾರ ಅಲ್ಲ ಅಖಿಲ್. ವಸು ಹೇಳ್ದಂಗೆ ನೀನು ನಮ್ ಜವಾಬ್ದಾರಿ. ನಾನು ಚಿಕ್ಕವನಾಗಿದ್ರೆ ನಾನು ನಿಮಗೆ ಭಾರ ಆಗ್ತಿರ್ಲಿಲ್ಲ. ಅದಕ್ಕೆ ನನಗೋಸ್ಕರ ಚಿಕ್ಕ ಹುಡುಗ ಕೂಡ ರಿಸ್ಕ್ ತಗೋತಿದ್ದಾನೆ. ಅದೇ ನನಗೆ ಬೇಜಾರಾಗ್ತಿರೋದು. ನಮ್ಮ ದೃಷ್ಟಿಲೇ ನೀನಿನ್ನೂ ಚಿಕ್ಕವನೇ ಅಖಿಲ್. ರಾಕಿ ನಮಗೆ ಹೇಗೋ ನೀನು ಕೂಡ ಹಾಗೇನೆ. ನಾವೆಲ್ಲ ಒಂದು ಕುಟುಂಬ ಅಖಿಲ್.
ಕಷ್ಟ ಸುಖನ ಎಲ್ಲರೂ ಸೇರಿ ಹಂಚ್ಕೋಬೇಕು. ಏನಾದ್ರೂ ಪರವಾಗಿಲ್ಲ, ಈ ಕುಟುಂಬ ಒಡೆದು ಹೋಗ್ಬಾರ್ದು, ಯಾರು ಒಬ್ಬಂಟಿ ಆಗ್ಬಾರ್ದು. ಇದು ನನ್ನ ಬಯಕೆ, ನಿಮ್ಮಣ್ಣನ ಆಸೆ. ನೀನ್ ಆದಷ್ಟು ಬೇಗ ಎದ್ದು ನಡೀತೀಯ ಕಣ. ಆ ನಂಬಿಕೆ ನಮ್ಮೆಲ್ಲರಿಗೂ ಇದೆ. ನೀನ್ ಕೂಡ ಅದೇ ಆಸೆಲಿರೋ ಅಖಿಲ್. ನಾವೆಲ್ಲರೂ ನೀನ್ ಹಿಂದೆ ನನ್ನ ಅರೆಸ್ಟ್ ಮಾಡಿಸಿ ಸ್ಟೇಷನಲ್ಲಿ ಕೂರಿಸಿ ಮುದ್ದೆ ತಿನ್ನೋ ಹಾಗೆ ಮಾಡಿ ನೀವು ಖುಷಿಯಾಗಿರ್ತೀರಾ? ನನಗಿಷ್ಟ ಆಗ್ತಿಲ್ಲ. ನಿಮ್ಮ ಫ್ಯಾಮಿಲಿ ಸಂತೋಷವಾಗಿರಬಾರ್ದು. ಅಭಿ ವಸುನ ಸಾಯಿಸ್ಬೇಕು, ನಿಮ್ಮ ಫ್ಯಾಮಿಲಿನ ನಾಶ ಮಾಡಬೇಕು, ಈ ಮನೇನ ಸ್ಮಶಾನ ಮಾಡಬೇಕು. ಆಗಲೇ ನನ್ನ ಸೇಡ್ತಿರೋದು. ಸಮಯಕ್ಕೆ ಸರಿಯಾಗಿ ನಾನು ಹೊರಗೆ ಹೋಗಿದ್ರಿಂದ ರಾಕಿ ಪ್ರಾಣನ ಕಾಪಾಡ್ಕೊಳ್ಳೋಕಾಯ್ತು. ಇಲ್ಲ ಅಂದಿದ್ರೆ ದೊಡ್ಡ ಅನಾಹುತಾನೇ ಆಗ್ತಿತ್ತು. ಇನ್ಮೇಲೆ ರಾಕಿ ವಿಷಯದಲ್ಲಿ ಹುಷಾರಾಗಿರ್ಬೇಕು. ಅವನ್ ಮುಂದೆ ಸೀರಿಯಸ್ ವಿಷಯಗಳನ್ನ ಯಾವುದನ್ನು ಮಾತಾಡಬಾರ್ದು. ವಸು ಒಬ್ಳೆ ಹೊರಗಡೆ ಇದ್ದಾಳೆ, ಎಲ್ಲರೂ ಮನೆ ಒಳಗಿದ್ದಾರೆ. ವಸುನ್ ಸಾಯಿಸೋದಿಕ್ಕೆ ಇದೇ ಕರೆಕ್ಟ್ ಟೈಮ್. ಹೊಸೋರೆ ಬರ್ತಿದ್ದೀನಿ ರೀ. ನೀನೇನಿಲ್ಲಿ? ಅದು ಮೇಡಮ್, ಇಲ್ಲೇನ್ ಮಾಡ್ತಿದ್ಯಾ? ಇದು ಕೆಳಗಡೆ ಬಿದ್ದೋಗಿತ್ತು, ಕೊಡೋಣ ಅಂತ ಬಂದೆ ಮೇಡಮ್. ಸರಿ, ಕೆಲಸ ನೋಡ್ಕೋ. ಹೊಸೋರೆ ಬರ್ತಿದ್ದೀನಿ ರೀ. ಏನ್ರಿ? ನಾಳೆ ನ್ಯೂ ಇಯರ್ ಅಲ್ವಾ, ಅದಕ್ಕೆ ನಿಮ್ಗೆಲ್ರಿಗೂ ಹೊಸ ಬಟ್ಟೆ ತಗೊಂಬಂದಿದ್ದೀನಿ. ಇದು ನಿಮಗೆ. ಒಳ್ಳೆ ಚಾನ್ಸ್ ಮಿಸ್ ಆಯ್ತು. ಈ ಅಭಿ ಈಗಲೇ ಕರಿಬೇಕಿತ್ತ. ಇಷ್ಟೊತ್ವರೆಗೂ ಮನೇಲೇ ಇದ್ರಿ, ಶಾಪಿಂಗ್ ಯಾವಾಗ್ರಿ ಮಾಡಿದ್ರಿ? ಈ ನಡುವೆ ಅಭಿ ನನ್ಗೆ ಹೇಳಿದ್ರೆ ತುಂಬಾ ಕೆಲ್ಸಗಳನ್ನ ಮಾಡ್ತಾ ಇದ್ದಾನೆ. ಒಳ್ಳೆ ಕೆಲ್ಸಗಳು ತಾನೇ ಮಾಡ್ತಿದ್ದಾನೆ. ಸುಮ್ನೆ ಅಭಿವಸು ಮಧ್ಯೆ ಜಗಳ ತರಬೇಡಿ. ನಾವ್ ಚಾಡಿ ಹೇಳಿದ ಮಾತ್ರಕ್ಕೆ ಅವ್ರೇನ್ ಬಿಟ್ಟು ಹೋಗ್ತಾರೇನೆ? ಇನ್ನೂ ಆಯಸ್ಕಾಂತ ತರ ಯಾವಾಗ್ಲೂ ಅಂಟ್ಕೊಂಡೇ ಇರ್ತಾರೆ. ಅಣ್ಣ ಅತ್ತಿಗೆ ಹಾಗೆ ಒಟ್ಟಿಗೆ ಇರೋದ್ರಿಂದಾನೇ ಈ ಕುಟುಂಬದವರೆಲ್ಲ ಒಂದಾಗಿರುತ್ತತ್ತೆ. ಈ ಇಯರ್ ಪೂರ್ತಿ ನಾವು ತುಂಬ ಕಷ್ಟಪಟ್ಟಿದ್ದೀವಿ. ಅದೃಷ್ಟಕ್ಕೆ ನಮ್ಮ ಪ್ರಾಪರ್ಟೀಸ್ ಎಲ್ಲ ವಾಪಸ್ ಬಂದಿದೆ. ಹೊಸ ವರ್ಷ ನಾವೆಲ್ಲರೂ ಸಂತೋಷವಾಗಿರಬೇಕು. ಈ ನ್ಯೂ ಇಯರ್ನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ. ಹೌದಮ್ಮ, ಪಟ್ಟಿರೋ ಕಷ್ಟನೆಲ್ಲ ಮರೆತು
ಹೊಸ ವರ್ಷಕ್ಕೆ ಸ್ವಾಗತ ಮಾಡೋಣ. ಹಾಗಾದ್ರೆ ಇವತ್ ರಾತ್ರಿ ನ್ಯೂ ಇಯರ್ ಸಂಭ್ರಮ ಆಚರಿಸೋಣ. ನಾನು ಇಡೀ ಮನೇನ ಫ್ಲವರ್ಸ್ ಇಂದ ಡೆಕೋರೇಟ್ ಮಾಡ್ತೀನಿ ಮಮ್ಮಿ. ನಾನು ಬಲೂನ್ ಸುದ್ದಿ ಫ್ಲವರ್ ಅಂಟಿಸ್ತೀನಿ ಮಮ್ಮಿ. ನೀವಿಬ್ರೇ ಅಲ್ಲ, ಎಲ್ರೂ ಸೇರಿ ಇಡೀ ಮನೇನೆ ಡೆಕೋರೇಟ್ ಮಾಡೋಣ. ವೀಲ್ ಚೇರ್ ಅಲ್ಲಿ ಇದ್ಯಾ, ನೀನೇನೋ ಕೆಲಸ ಮಾಡ್ತೀಯಾ? ಚಿಕ್ಕಮ್ಮ, ಏನ್ ಮಾತದು? ಇರೋ ವಿಷಯ ತಾನೇ ಹೇಳ್ತಿದ್ದೀನಿ. ಇನ್ನೊಂದ್ಸಲ ಅಂತ ಮಾತಾಡ್ಬೇಡಿ ಚಿಕ್ಕಮ್ಮ. ಅಖಿಲ್ ಆದಷ್ಟು ಬೇಗ ನಡೀತಾನೆ ಅತ್ತೆ. ಸುಮ್ಮನೆ ಅಖಿಲ್ನ ಡಿಮೋಟಿವೇಟ್ ಮಾಡಕ್ ಹೋಗ್ಬೇಡಿ ಪ್ಲೀಸ್. ನೀನು ಒಳ್ಳೇದು ಹೇಳ್ದಿದ್ರು ಪರವಾಗಿಲ್ಲ, ಕೆಟ್ಟ ಮಾತು ಮಾತ್ರ ಹೇಳ್ಬೇಡ. ಅವ್ರ ಮಾತನ್ನ ತಲೆಗೆ ಹಾಕೋಬೇಡ ಅಖಿಲ್, ಖುಷಿಯಾಗಿರು. ಹಾಗೇನೂ ಇಲ್ಲ ಅದ್ಗೆ, ನೀವೆಲ್ಲರೂ ಇರ್ಬೇಕಿದ್ರೆ ನನಗ್ಯಾಕೆ ಬೇಜಾರು? ಯಾಕೆ ಹಾರಿಕಾ ಸೈಲೆಂಟ್ ಆಗಿದ್ಯಾ? ಚಿಕ್ಕಮ್ಮನ್ ಮಾತ್ಗೆ ಬೇಜಾರ್ ಮಾಡ್ಕೊಂಡ್ಯಾ? ಇಲ್ಲ ಅಕ್ಕ, ಅಖಿಲ್ ಯಾವಾಗ ಎದ್ ನಡೀತಾನೋ ಅಂತ ಕಾಯ್ತಿದ್ದೀನಿ. ಆ ದಿನ ಬೇಗ ಬರುತ್ತೆ ಅಮ್ಮ. ನೀನೊಬ್ಳೆ ಅಲ್ಲ, ನಾವೆಲ್ಲರೂ ಆ ಕ್ಷಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. ಹೊಸ ವರ್ಷ ನಮ್ಗೆಲ್ಲಾನು ಒಳ್ಳೇದೇ ಆಗತ್ತೆ. ಖುಷಿಯಾಗಿರು ಹಾರಿಕಾ. ಓ, ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದಕ್ಕೆ ಹೊರಟಿದ್ದೀರಾ? ಮಾಡ್ತೀನಿ ರೀ ನಿಮಗೆ. ಅಮ್ಮ, ಬೇಗ ಡೆಕೋರೇಷನ್ ಸ್ಟಾರ್ಟ್ ಮಾಡ್ಬೋದಾ? ಡೆಕೋರೇಷನ್ ಮಾಡ್ಬೇಕಂದ್ರೆ ಫ್ಲವರ್ಸು ಬಲೂನ್ಸು ಬೇಕಲ್ವಾ ಅಣ್ಣ? ಓಕೆ, ನಾನು ಹೋಗಿ ತಗೊಂಡ್ಬರ್ತೀನಿ. ಮಾರ್ಕೆಟಲ್ಲಿ ನನಗೆ ಕೆಲಸ ಇದೆ ರೀ. ಆ ಕೆಲಸ ಮುಗಿಸ್ಕೊಂಡು ಡೆಕೋರೇಷನ್ ವಸ್ತುಗಳನ್ನೆಲ್ಲ ತಗೊಂಡ್ ಬರ್ತೀನಿ. ಆಯ್ತು, ಹಾಗಾದ್ರೆ ನಾನ್ ಕೂಡ ಬರ್ತೀನಿ ಮಮ್ಮಿ. ನೀನು ಸುಸ್ತಾಗಿದ್ಯಾ, ಮನೇಲಿದ್ದು ರೆಸ್ಟ್ ಮಾಡು. ಅಕ್ಕ, ನೀವು ಸಂಜೆಗೆ ಏನ್ ಅಡ್ಗೆಗಳು ಬೇಕೋ ಅದನ್ನೆಲ್ಲ ಪ್ರಿಪೇರ್ ಮಾಡಿ. ಭಾವ, ನೀವಿವತ್ತೆಲ್ಲ ಅಕ್ಕನಿಗೆ ಸಹಾಯ ಮಾಡ್ಬೇಕು. ಖಂಡಿತ ಮಾಡ್ತೀನಮ್ಮ. ಈ ಹೊಸ ವರ್ಷ ಹೆಂಡತಿಗೆ ಸಹಾಯ ಮಾಡೋ ಹೊಸ ಅಭ್ಯಾಸ ಕಲ್ತ್ಕೋತೀನಮ್ಮ. ನಿಮ್ ತಮ್ಮಂದ್ರು ಯಾವತ್ತಿಂದಲೂ ಆ ಕೆಲಸ ಮಾಡ್ತಿದ್ದಾರೆ, ನೀವೇ ಲೇಟಾಗಿ ಸ್ಟಾರ್ಟ್ ಮಾಡ್ತಿರೋದು. ಹಾಗೇನಿಲ್ಲ ಅದಕ್ಕೆ, ಅಣ್ಣ ಯಾವಾಗಲೂ ನನಗಿಂತ ಮೊದಲೇ ಇರ್ತಾನೆ. ಈ ವಿಷಯದಲ್ಲೇ ಅಖಿಲೇ ಫಸ್ಟ್ ಭಾವ. ಅವನ್ ನನಗೆ ತುಂಬಾ ಹೆಲ್ಪ್ ಮಾಡಿದಾನೆ. ಈಗ ನೀನು ನನಗೆ ಹೆಲ್ಪ್ ಮಾಡ್ತಿದ್ಯಾ ಅಷ್ಟೇ ಅಲ್ವಾ? ಎಲ್ಲ ಜೋಡಿಗಳು ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು ಖುಷಿಯಾಗಿದ್ದಾರೆ. ನಾನೇ ಏಕಾಂಗಿ ಆಗಿದ್ದೀನಿ. ಹೋಗಿ ನನ್ನ ರಾಜನ್ಗೆ ನ್ಯೂ ಇಯರ್ ಬಗ್ಗೆ ಹೇಳ್ತೀನಿ. ಮೊದಲನೇ ಸಲ ಬಂದಿದ್ದೀನಾನೇ ಸಾಯಿಸೋಣ ಅನ್ಕೊಂಡ್ರೆ ಆಗ್ಲಿಲ್ಲ. ಆಮೇಲೆ ಪಾಯ್ಸನ್ ಹಾಕಿ ಕಾಫಿ ಕೊಟ್ಟೆ, ಆಗ್ಲೂ ಫೇಲ್ ಆಯ್ತು. ನಿನ್ನೆ ಆಕ್ಸಿಡೆಂಟ್ ಆಗೋ ಥರ ಮಾಡಿದ್ರೆ ಆಗ್ಲೂ ಮಿಸ್ ಆಯ್ತು. ಹೇಗೆ ಸಾಯಿಸೋದು ಇವ್ರನ್ನ? ಈ ನೈಟು ನ್ಯೂ ಇಯರ್ ಸೆಲೆಬ್ರೇಷನಲ್ಲಿ ಫ್ಯಾಮಿಲಿ ಪೂರ್ತಿ ಖುಷಿಯಾಗಿರ್ಬೇಕಾದ್ರೆ ಅಭಿ ವಸು ಕಥೆನ ಮುಗಿಸ್ಬಿಡ್ಬೇಕು. ರಾಜ, ನೀನೇನ್ ಮಾಡ್ತಿದ್ಯಾ ಅಂತ ನಿನ್ಗೆ ಅರ್ಥ ಆಗ್ತಿದ್ಯಾ? ಇದೇನಿದು? ಇವಳಿಗೇನಾದ್ರೂ ನನ್ನ ಮನ್ಸಲ್ಲಿ ಅನ್ಕೊಂಡಿದ್ದು ಗೊತ್ತಾಗೋಯ್ತಾ ಹೇಗೆ? ನಿನ್ ಮನ್ಸಲ್ಲಿ ಏನ್ ಅನ್ಕೋತಿದ್ಯಾ ಅಂತ ನನಗ್ ಗೊತ್ತು. ನಾನು ಮನ್ಸಲ್ಲಿ ಅನ್ಕೊಂಡಿದ್ದು ಇವಳಿಗೆ ಹೆಂಗ್ ಗೊತ್ತಾಗೋಯ್ತಪ್ಪ? ನನ್ಗೆಲ್ಲ ಗೊತ್ತು. ನನಗ್ ಗೊತ್ತು ಅಂತ ನಿನಗೂ ಗೊತ್ತು, ನಿನಗ್ ಗೊತ್ತು ಅಂತ ನನಗೂ ಗೊತ್ತು. ಏನ್ ಗೊತ್ತು ನಿಮ್ಗೆ? ನಿನ್ ಮನ್ಸು ನನಗ್ ಗೊತ್ತು ರಾಜ, ನನ್ ಮನ್ಸು ನಿನಗ್ ಗೊತ್ತು. ನಾವೊಬ್ರಿಗೊಬ್ರು ಚೆನ್ನಾಗ್ ಗೊತ್ತಲ್ವಾ? ಪ್ರೀತಿಲಿರ್ಬೇಕಾದ್ರೆ ಎಲ್ಲ ಗೊತ್ತಾಗುತ್ತಲ್ವಾ? ಇವಳ ಪ್ರೀತಿಗೆ ಬೆಂಕಿ ಹಾಕ. ಈ ಮುದಿ ವಯಸ್ಸಲ್ಲೂ ದರಿದ್ರ ಪ್ರೀತಿ ಅನ್ಕೊಂಡು ನಾನು ಸಾಯಿಸ್ತಿದ್ದಾಳೆ. ನಾವು ಪರಿಚಯ ಆಗಿ ಆಗ್ಲೂ 1 ವರ್ಷ ಆಗೋಯ್ತು ರಾಜ.
ನಮ್ ಪ್ರೀತಿ ಮೊಳಕೆ ಒಡೆದು ಮೊಗ್ಗಾಗಿ ಹೂವಾಗಿ ಅರಳೋ ಸಮಯಕ್ಕೆ ಹೊಸ ವರ್ಷ ಬರ್ತಿದೆ. ನಾಳೆ ಎಲ್ರೂ ನ್ಯೂ ಇಯರ್ ಅಂತ ಹೇಳ್ಕೋತಾರೆ. ನಾವ್ ಹಾಗೆ ಹೇಳ್ಬಾರ್ದು. ನಾವ್ ಹೇಗ್ ಹೇಳ್ಬೇಕು ಅಂದ್ರೆ, ಹೇಗೆ ಹೇಳ್ಕೋಬೇಕು? ಹ್ಯಾಪಿ ಲವ್ ಇಯರ್ ಅಂತ ಹೇಳ್ಕೋಬೇಕು. ಎಲ್ಲಿ ಒಂದ್ಸಲ ಹೇಳು. ನಾಳೆ ಹೇಳ್ತೀನಿ ಬಿಡಿ. ಈಗಲೇ ಹೇಳ್ಬೇಕು. ಹ್ಯಾಪಿ ನ್ಯೂ ಇಯರ್ ಕಣ್ರಿ. ಹ್ಯಾಪಿ ನ್ಯೂ ಇಯರ್ ಅಲ್ಲ ರಾಜಾ, ಹ್ಯಾಪಿ ಲವ್ ಇಯರ್. ಅದೇ ಬಿಡ್ರಿ. ಹಾಗಲ್ಲ, ನಾನು ಹೇಳ್ದಂಗೆ ಹೇಳು. ಹ್ಯಾಪಿ ಲವ್ ಇಯರ್. ನನ್ನ ಕೈಯಲ್ಲಿ ಕೈ ಇಟ್ಟು ಹೇಳು ರಾಜಾ. ನನಗೆ ಶೇಕ್ ಹ್ಯಾಂಡ್ ಕೊಟ್ಟು ಹೇಳು. ಏನ್ ರಾಜಾ, ನಿನ್ ಕೈಯಲ್ಲಿ ಬೊಬ್ಬೆ ಬಂದಿದೆ. ಕೆಲ್ಸ ಮಾಡಿ ಮಾಡಿ ಕೈಯೆಲ್ಲ ಗಾಯ ಆಗಿದೆ. ಎಷ್ಟು ನೋವಾಗಿದ್ಯೋ ಏನೋ. ಒಂದ್ ನಿಮಿಷ ಇರು ರಾಜಾ, ಈಗ್ಲೇ ಬೆಣ್ಣೆ ತಂದು ಹಚ್ತೀನಿ. ಬೇಡ ರೀ. ಸಂಕೋಚ ಪಟ್ಕೋಬೇಡ ರಾಜಾ. ಸಾರಿ ರಾಜಾ, ಮನೇಲಿ ಬೆಣ್ಣೆ ಇಲ್ಲ, ಈ ಪೇಸ್ಟ್ ಇದೆ. ಎಲ್ಲಿ ಕೈ ಕೊಡು. ಇದೆಂತ ರಾಕ್ಷಸ ಪ್ರೀತಿನಪ್ಪ. ಆದಷ್ಟು ಬೇಗ ನಿನ್ ಕಷ್ಟ ಎಲ್ಲ ಕಳೆದು ಹೋಗುತ್ತೆ ರಾಜಾ. ಹಾರಿಕಾಗೆ ವಿಚ್ಛೇದನ ಸಿಕ್ಕಿದ ತಕ್ಷಣ ನಾವು ಮದ್ವೆ ಮಾಡ್ಕೊಳ್ಳೋಣ. ಮದ್ವೆ ಆದ್ಮೇಲೆ ನೀನ್ ಯಾವ ಕೆಲ್ಸನೂ ಮಾಡೋದ್ ಬೇಕಾಗಿಲ್ಲ. ಓಕೆನಾ ರಾಜಾ? ಅವಳಿಗೆ ವಿಚ್ಛೇದನ ಸಿಗೋವರೆಗೂ ನಾನು ಸುಮ್ಮನಿರಲ್ಲ. ಇವತ್ತು ನೈಟೇ ಅವರಿಬ್ರನ್ನು ಸಾಯಿಸ್ತೀನಿ. ನಮಸ್ತೆ ಮೇಡಮ್, ಹೇಗಿದ್ದೀರಾ ಮೇಡಮ್? ಫೈನ್ ವಸು, ನೀವ್ ಹೇಗಿದ್ದೀರಾ? ತುಂಬಾ ಖುಷಿಯಾಗಿದ್ದೀನಿ ಮೇಡಮ್, ಎಲ್ಲ ನೀವು ಮಾಡಿರೋ ಸಹಾಯದಿಂದ. ನಾನೇನ್ ಮಾಡ್ದೆ ವಸು? ಅವತ್ತು ಹಾರಿಕಾ ಅವ್ರ ಅಮ್ಮ ಖಡಾಖಂಡಿತವಾಗಿ ಡಿವೋರ್ಸ್ ಬೇಕು ಅಂತ ಹಠ ಮಾಡಿದಾಗ ನೀವು ನ್ಯಾಯಶಾಸ್ತ್ರನ ಪಕ್ಕಕ್ಕಿಟ್ಟು ಮನುಷ್ಯತ್ವ ತೋರಿಸಿ ನಮಗೆ ಅನುಕೂಲ ಆಗೋ ಥರ ತೀರ್ಪು ಕೊಟ್ರಿ. ಹಾರಿಕಾ ಬದಲಾಗೋದಕ್ಕೆ 1 ತಿಂಗಳು ಸಮಯ ಕೊಟ್ರಿ. ನಮಗೆ ತುಂಬಾನೇ ಸಹಾಯ ಮಾಡಿದ್ರಿ. ನೀವ್ ಮಾಡಿರೋ ಸಹಾಯದಿಂದ ಹಾರಿಕಾ ನಮ್ಮನೇಲೇ ಇದ್ದಾಳೆ. ಅವಳಲ್ಲಿ ಈಗ ತುಂಬಾ ಬದಲಾವಣೆ ಬಂದಿದೆ ಮೇಡಮ್. ರಿಯಲಿ? ಹೌದು ಮೇಡಮ್. ಅಖಿಲ್ನ ಈಗ ಚೆನ್ನಾಗಿ ನೋಡ್ಕೋತಿದ್ದಾಳೆ. ಅಖಿಲ್ ಕೆಲ್ಸನೆಲ್ಲ ಅವಳೇ ಮಾಡ್ತಿದ್ದಾಳೆ. ಮನೇಲಿ ಎಲ್ರನ್ನೂ ಅರ್ಥ ಮಾಡ್ಕೋತಿದ್ದಾಳೆ. ಮದ್ವೆಗ್ ಮುಂಚೆ ಅವಳಲ್ಲಿದ್ದಿದ್ದ ಪ್ರೀತಿ ಮತ್ತೆ ಈಗ ಶುರುವಾಗಿದೆ ಮೇಡಮ್. ಖಂಡಿತ ಅಖಿಲ್ ಜೊತೆ ಒಟ್ಟಿಗೆ ಇರ್ತಾಳೆ. ಡಿವೋರ್ಸ್ ಬೇಡ ಅಂತಾಳೆ. ರಿಯಲಿ ಥ್ಯಾಂಕ್ ಯು ಸೋ ಮಚ್. ಅದು ತುಂಬಾ ಚಿಕ್ಕ ಹೆಲ್ಪ್ ವಸು, ನೀವ್ ಇಷ್ಟೊಂದ್ಸಲ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ. ನಿಮ್ಮ ದೃಷ್ಟಿಲಿ ಅದು ಚಿಕ್ಕ ಸಹಾಯ ಮೇಡಮ್, ಆದ್ರೆ ಅದು ನಮಗೆ ತುಂಬಾ ದೊಡ್ಡ ಹೆಲ್ಪ್ ಆಯ್ತು. ಒಂದು ಸಂಸಾರ ಉಳ್ಕೊಳ್ಳೋ ಹಾಗೆ ಮಾಡ್ತಿದೆ, ಒಂದು ಜೋಡಿ ಒಟ್ಟಿಗೆ ಇರೋ ಹಾಗೆ ಮಾಡ್ತಿದೆ. ಯಾವ ಕಾನೂನು ವ್ಯಕ್ತಿಗಳನ್ನ ಬೇರೆ ಮಾಡಲ್ಲ ವಸು. ಸಂವಿಧಾನ ಆಗ್ಲಿ ನ್ಯಾಯಶಾಸ್ತ್ರ ಆಗ್ಲಿ ವ್ಯಕ್ತಿಗಳು ಒಟ್ಟಿಗೆ ಇರಬೇಕು ಅಂತ ಹೇಳುತ್ತೆ. ಆವತ್ತು ನೀವು ರಿಕ್ವೆಸ್ಟ್ ಮಾಡಿದ್ರಿ ಅಂತ ನಿಮಗೋಸ್ಕರ 1 ತಿಂಗಳು ಗಡುವು ಕೊಟ್ಟೆ. ಇದು ಕಾನೂನು ವಿರುದ್ಧ ಆದ್ರೂ ನಿಮ್ ಫ್ಯಾಮಿಲಿ ಒಟ್ಟಿಗೆ ಇರ್ಲಿ ಅಂತ ಮಾಡ್ದೆ. ಅಂತೂ ಇಂತೂ ನಿಮ್ ಪ್ರಯತ್ನ ನೆರವೇರ್ತಿದೆ ಅಂತ ಆಯ್ತು. ಹೌದು ಮೇಡಮ್. 1 ತಿಂಗಳು ಪೂರ್ತಿ ಆದ್ಮೇಲೆ ಅಖಿಲ್ ಹಾರಿಕಾ ಬಂದು ನಾವು ಒಟ್ಟಿಗೆ ಇರ್ತೀವಿ, ನಮ್ಗೆ ಡಿವೋರ್ಸ್ ಬೇಡ ಅಂತ ಹೇಳ್ತಾರೆ. ಹಾಗಾದ್ರೆ ಹ್ಯಾಪಿ. ಹೌದು, ಅಖಿಲ್ ಪರಿಸ್ಥಿತಿ ಹೇಗಿದೆ? ಅವ್ನು ನಡೀತಿದ್ದಾನಾ? ಇನ್ನೂ ಇಲ್ಲ ಮೇಡಮ್, ಆದಷ್ಟು ಬೇಗ ನಡೀತಾನೆ. ಪ್ಲೀಸ್ ಅವನಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಸಿ. ಅಖಿಲ್ ಎಷ್ಟು ಬೇಗ ಎದ್ದು ನಡೀತಾನೋ ಅಷ್ಟೊಳ್ಳೇದು. ಹಾರಿಕಾ ಕೂಡ ತುಂಬಾನೇ ಖುಷಿ ಪಡ್ತಾಳೆ. ಆ ಪ್ರಯತ್ನದಲ್ಲೇ ಇದೀವಿ ಮೇಡಮ್.
ಓಕೆ ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು ಮೇಡಮ್.